ಓಹೋ ಹೋ ಹೋ ಈ ತರ ಇದು ಯು ಹ್ಯಾವ್ ಟು ಪುಷ್ ಬೈ ಒನ್ ಗೆಟ್ ಒನ್. ಮೋಸ್ಟ್ ವ್ಲಾಗ್ ಎಂಡಿಗೆ ಬಂದಿತ್ತು ಅವಾಗ ಒಂದ್ ಲೇಡಿ ಕೇಮ್ ಟು ಮೀ ಅಂಡ್ ಶಿ ವಾಸ್ ಲೈಕ್ ವ್ಲಾಗ್ ಏನು ವಿಡಿಯೋಸ್ ತಗೊಳಂಗಿಲ್ಲ. ಓ ಶಿಟ್ ಗೈಸ್. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Head over heels for that someone. Head for the hills for nothing, nothing. Running, scared, screaming at the top of my lungs. ಇವತ್ತಿನ ವ್ಲಾಗ್ ಏನಂದ್ರೆ ವಿ ಆರ್ ಗೋಯಿಂಗ್ ಫಾರ್ ಗ್ರಾಸರಿ ಶಾಪಿಂಗ್. ಯೂಶುವಲ್ ಮಂತ್ಲಿ ರೇಷನ್ ತಗೊಂಡ್ ಬರಕ್ಕೆ. ಸೊ ಅದಕ್ಕೆ ಸುಮ್ಮನೆ ಏನು ಯಾವಾಗಲೂ ಶಾಪ್ ಮಾಡೋ ಥರ ಮಾಡೋದು ಅಂದ್ಬಿಟ್ಟು ನನಗೆ ಒಂಚೂರು ಕಂಟೈನರ್ಸು ಅದೆಲ್ಲನೂ ರಿಪ್ಲೇಸ್ ಮಾಡೋದಿತ್ತು. ಸೊ ಅದಕ್ಕೆ ಇವತ್ತು ಹಾಗೆ ಸುಮ್ಮನೆ ವ್ಲಾಗ್ ಮಾಡೋಣ ಅಂತ. ಆ್ಯಂಡ್ ಆಲ್ಸೋ ಇದು ಮೋಸ್ಟ್ ಫೇಮಸ್ ಆಫ್ ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು. ಬ್ಯಾಂಗ್ಳೂರಲ್ಲಿ ಇರೋ ಎಲ್ಲರೂ ಆಲ್ಮೋಸ್ಟ್ ಆಲ್ ದ ಫ್ಯಾಮಿಲೀಸ್ ಗೋ ಹಿಯರ್ ಅಂತ ಮಾರ್ಟ್ ಇದು, ದಟ್ ಈಸ್ ಡಿ ಮಾರ್ಟ್. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಲೆಟ್ ಮೀ ಕಂಟಿನ್ಯೂ ದ ವ್ಲಾಗ್ ದೇರ್. ನಾನು ನಿಮಗೆ ಡಿ ಮಾರ್ಟ್ಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಎಸ್, ನಾವಿವಾಗ ಕನಕಪುರ ಬ್ರಾಂಚ್ ಹತ್ರ ಇರೋ ಡಿಮಾರ್ಟಲ್ಲಿ ಇದ್ದೀವಿ. ನಾನು ಫಸ್ಟ್ ಗ್ರಾಸರೀಸ್ ತೊಗೊಳ್ಳೋಣ ಅಂತ ಹೋದೆ, ಬಟ್ ಅಲ್ಲಿ ಕೆಳಗಡೆ ತುಂಬ ರಶ್ ಇದೆ. ಸೊ ಅದಕ್ಕೆ ಮೇಲ್ಗಡೆ ಫಸ್ಟ್ ಕಂಟೈನರ್ಸ್ ಮುಗಿಸ್ಕೊಂಡ್ಬಿಟ್ಟು ದೆನ್ ವಿಲ್ ಗೋ ಫಾರ್ ಗ್ರಾಸರಿ ಸೆಕ್ಷನ್ಸ್. ನನಗೆ ಚಿಕ್ಕ ಚಿಕ್ಕ ಬಾಕ್ಸಸ್ ಬೇಕಿತ್ತು ಫಾರ್ ಸ್ಟೋರಿಂಗ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಆ ಥರ ಎಲ್ಲ ಸ್ಮಾಲ್ ಸ್ಮಾಲ್ ಐಟಮ್ಸ್ಗೆ. ಸೊ ಇಲ್ಲಿ ಸ್ವಲ್ಪ ಆ್ಯಸ್ ಯು ಕ್ಯಾನ್ ಸಿ ನೋಡಿ ಈ ಥರ ದೀಸ್ ಆರ್ ಆಲ್ ಲಿಟಲ್ ಲೆಸ್ ಕಾಸ್ಟ್. ಸೊ ಅದಕ್ಕೆ ಇಲ್ಲಿ ಫಸ್ಟ್ ತೊಗೊಂಡ್ಬಿಟ್ಟು ದೆನ್ ವಿಲ್ ಗೋ ಡೌನ್. ಓಹೋ ಹೋ ಹೋ ಈ ಥರ ಇದು ಯು ಹ್ಯಾವ್ ಟು ಪುಷ್ ಆ್ಯಂಡ್ ರೊಟೇಟ್. ಟೆಕ್ನಾಲಜಿ ಫುಲ್ ಯಪ್ಪ. ಕಂಟೈನರ್ಸ್ ಆಯಿತು, ಲೆಟ್ಸ್ ಗೋ ಗ್ರಾಸರಿ ಶಾಪಿಂಗ್ ಕೆಳಗಡೆ. ಫಸ್ಟ್ ಫ್ಲೋರಲ್ಲಿ ಕಂಟೈನರ್ಸ್ ಏನೇನು ಬೇಕಿತ್ತು ಎಲ್ಲ ಪಿಕ್ ಮಾಡಿಕೊಂಡು ಕೆಳಗಡೆ ಬಂದು ನೋಡಿದ್ರೆ ಫುಲ್ಲು ಅಂದರೆ ಫುಲ್ ರಶ್ ಇತ್ತು. ಸಿಕ್ಕಾಪಟ್ಟೆ ರಶ್ ಇತ್ತು. ಲೈಕ್ ಲಿಟ್ರಲಿ ಓಡಾಡೋಕ್ಕೂ ಕರೆಕ್ಟಾಗಿ ಜಾಗ ಇರಲಿಲ್ಲ, ಅಷ್ಟೊಂದು ಜನ ಇದ್ದರು. ಬಿಕಾಸ್ ಮಿಸ್ಟೇಕ್ ನಂದೇ, ಯಾಕಂದರೆ ನಾನು ಹೋಗಿದ್ದು ಸ್ಯಾಟರ್ಡೇ. ಯೂಶ್ವಲಿ ಅಲ್ಲಿ ವೀಕ್ ಡೇಸಲ್ಲೇ ಡಿಮಾರ್ಟಲ್ಲಿ ತುಂಬ ರಶ್ ಇರುತ್ತೆ, ಅಂಥದ್ರಲ್ಲಿ ವೀಕೆಂಡ್ಸಲ್ಲಿ ಹೋದರೆ ಕೇಳೋದೇ ಬೇಡ. ಸೊ ಕಂಪ್ಲೀಟ್ ರಶ್ ಇತ್ತು. ಆ್ಯಂಡ್ ನನಗೆ ಫಸ್ಟ್ ಟೈಮ್ ಈ ಥರ ಪಬ್ಲಿಕಲ್ಲಿ ವ್ಲಾಗ್ ಮಾಡ್ತಿದ್ರಿಂದ ನನಗೆ ತುಂಬ ಶೈ ಆಗ್ತಾಯಿತ್ತು. ಯಾಕಂದರೆ ಎಲ್ಲರೂ ನನ್ನನ್ನೇ ನೋಡ್ತಾಯಿದ್ರು. ಏನಾದ್ರು ನಾನು ಕ್ಯಾಮ್ರಾ ಹಿಂಗೆ ಆನ್ ಮಾಡಿದರೆ ಇಲ್ಲ ಮೈಕ್ ಹತ್ರ ಹಿಂಗೆ ಸ್ವಲ್ಪ ತೊಗೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಎಲ್ಲ ನನ್ನನ್ನೇ ನೋಡ್ತಿದ್ರು, ಏನು ಮಾಡ್ತಿದ್ದಾರೆ ಅನ್ನೋ ಥರ. ಸೊ ಇದು ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡಿದ್ರಿಂದ ಹೊರಗಡೆ ಅದು ಪಬ್ಲಿಕಲ್ಲಿ ತುಂಬ ಕಾನ್ಷಿಯಸ್ ಆಗಿಬಿಟ್ಟೆ. ಸೊ ಅದಕ್ಕೆ ಜಸ್ಟ್ ಏನೇನು ತೊಗೊತಿದ್ದೆ ಅದನ್ನು ಮಾತ್ರ ಕ್ಲಿಪ್ಸ್ ತೊಗೋತಾ ಇದ್ದೆ, ಬಟ್ ನಾನೇನು ಮಾತಾಡ್ತಿರ್ಲಿಲ್ಲ. ಆ್ಯಸ್ ಯು ಕ್ಯಾನ್ ಸಿ ಈ ವಿಡಿಯೋ ಕ್ಲಿಪ್ಪಲ್ಲಿ ನನಗೆ ವ್ಲಾಗ್ ಕೂಡ ಮಾಡೋಕ್ಕೆ ಅಲ್ಲಿ ಜಾಗ ಇರಲಿಲ್ಲ, ಯಾಕಂದರೆ ಅಷ್ಟು ಜನ ಇದ್ದರು. ಒಂದು ಆ್ಯಂಗಲಲ್ಲಿ ನಿಂತ್ಕೊಂಡು ಶೂಟ್ ಮಾಡ್ಕೊಳ್ಳೋಣ ಅಂದರೆ ಅದು ಕೂಡ ಆಗ್ತಾಯಿರಲಿಲ್ಲ. ನನ್ನ ಹಿಂದೆಗಡೆ ನೀವು ನೋಡ್ಬೋದು ಎಷ್ಟು ಜನ ಕ್ರೌಡ್ ಇದ್ದಾರೆ ಅಂತ. ಸೊ ಸ್ಟಿಲ್ ನಾನು ಟ್ರೈ ಮಾಡಿದ್ದೀನಿ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡೋಕ್ಕೆ. ಬೈ ಒನ್ ಗೆಟ್ ಒನ್. ಈ ಜ್ಯೂಸ್ ಸೆಕ್ಷನ್ನು ನಂದು ಲಾಸ್ಟ್ ಸೆಕ್ಷನ್ ಆಗಿತ್ತು. ನಂದು ಶಾಪಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಬಿಟ್ಟಿತ್ತು, ನಾನು ಇನ್ನೇನು ತೊಗೊಳ್ಳೋದು ಬಾಕಿ ಇರಲಿಲ್ಲ. ಸೊ ಇಲ್ಲಿ ನೋಡ್ತಾ ಇರುವಾಗ ಇಲ್ಲಿ ಮಾತ್ರ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು, ಬಿಕಾಸ್ ಇಟ್ ಈಸ್ ಇನ್ ದಿ ಅದರ್ ಎಂಡ್. ಒಂಚೂರು ಜಾಗ ಅಂದರೆ ಕಾರ್ನರ್ ಆಗಿದೆ, ಸೊ ಅಲ್ಲಿ ಯಾರೂ ಜಾಸ್ತಿ ಜನ ಇಲ್ಲ. ಸೊ ಅದರಿಂದ ನಾನು ಅಲ್ಲಿ ಸ್ವಲ್ಪ ಪೀಸ್ಫುಲ್ಲಾಗಿ ವ್ಲಾಗ್ ಮಾಡ್ತಾಯಿದ್ದೆ. ಆವಾಗ ಆ ಕಡೆಯಿಂದ ಒಬ್ಬರು ಲೇಡಿ ಬಂದು ಸ್ಟಾಫ್ ಆಫ್ ಡಿ ಮಾರ್ಟ್ ಅವರು ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಬಟ್ ಐ ಡೋಂಟ್ ನೋ, ನಾನು
ನೋಡಿದ್ದೀನಿ ಬೇರೆಯವ್ರು ಮಾಡಿರೋದು, ಬಟ್ ಸ್ಟಿಲ್ ಇಟ್ಸ್ ಓಕೆ ಅಂತ ಸ್ಟಾಪ್ ಮಾಡಿಬಿಟ್ಟು ವಿ ಕೇಮ್ ಟು ದ ಬಿಲ್ಲಿಂಗ್ ಸೆಕ್ಷನ್. ಸೊ ಬಿಲ್ಲಿಂಗ್ ಕೂಡ ಆಯಿತು. ಆಲ್ಮೋಸ್ಟ್ ಒಂದು 5000 ಅಂದ್ಕೊಳ್ಳಿ ರೌಂಡ್ ಫಿಗರಲ್ಲಿ. ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಬರೀ ಇಂಥದೆಯಾ? ನಾವು ಡಿಮಾರ್ಟಿಂದ ಹೊರಟ್ವಿ. ದ ಪ್ರಾಬ್ಲಮ್ ಇಸ್ ನನಗೆ ಫಸ್ಟ್ ಟೈಮು ಪಬ್ಲಿಕ್ ಜಾಗದಲ್ಲಿ ವ್ಲಾಗಿಂಗ್ ಮಾಡಿದ್ದು, ಸೊ ಐ ವಾಸ್ ವೆರಿ ಶೈ. ಸೆಕೆಂಡ್ ಥಿಂಗ್ ಏನಂದರೆ ನಾನು ತುಂಬ ಜನ ವ್ಲಾಗರ್ಸ್ ಡಿಮಾರ್ಟಲ್ಲಿ ವ್ಲಾಗ್ ಮಾಡಿರೋದನ್ನ ನೋಡಿದ್ದೀನಿ. ಇಟ್ಸ್ ನಾಟ್ ಲೈಕ್ ನಾನೇನೋ ಫಸ್ಟ್ ಟೈಮ್ ಹೋಗಿ ವ್ಲಾಗ್ ಮಾಡಿದಂತ ಅಲ್ಲ. ಆಲ್ಮೋಸ್ಟ್ ವ್ಲಾಗ್ ಎಂಡಿಗೆ ಬಂದಿತ್ತು, ಆವಾಗ ಒಂದು ಲೇಡಿ ಕೇಮ್ ಟು ಮೀ ಆ್ಯಂಡ್ ಶಿ ವಾಸ್ ಲೈಕ್ ವ್ಲಾಗ್ ಏನು ವೀಡಿಯೋಸ್ ತಗೊಳಂಗಿಲ್ಲ, ಫೋಟೋಸ್ ಏನು ತಗೊಳಂಗಿಲ್ಲ ಅಂತ ಹೇಳಿದ್ರು. ಬಟ್ ಐ ಡೋಂಟ್ ನೋ, ನಾನು ತುಂಬ ಜನ ವ್ಲಾಗರ್ಸ್ ತೊಗೊಂಡಿರೋದನ್ನ ನೋಡಿದ್ದೀನಿ. ಎನಿವೇಸ್ ಆಯಿತು, ಸೊ ಮುಗೀತು. ಆ್ಯಂಡ್ ಇವಾಗ ಹೊರಟಿದ್ದೀವಿ ಫಾರ್ ಡಿನ್ನರ್, ಬಿಕಾಸ್ ಡಿನ್ನರ್ ಟೈಮೇ ಆಗಿಬಿಟ್ಟಿದೆ. ಸೊ ಡಿನ್ನರ್ ಮುಗಿಸ್ಕೊಂಡು ನಾನು ಮನೆಗೆ ಹೋಗಿ ನಿಮಗೆ ನಾನು ಏನೇನು ತಗೊಂಡೆ ಗ್ರಾಸರೀಸ್, ಆ್ಯಕ್ಚುಲಿ ನಾನು ಅದನ್ನು ಅಲ್ಲೇ ಡಿಮಾರ್ಟಲ್ಲೇ ತೋರಿಸ್ಬೇಕಿತ್ತು, ಬಟ್ ಐ ವಾಸ್ ವೆರಿ ಶೈ. ಫಸ್ಟ್ ಟೈಮ್ ಏನೋ ನಾನು ತಗೊಳ್ತಿದ್ದಿದ್ದಲ್ವಾ, ಸೊ ಐ ವಾಸ್ ಟೂ ಶೈ. ಸೊ ಮನೆಗೆ ಹೋದ್ಮೇಲೆ ಒಂದು ಸ್ಮಾಲ್ ಗ್ರಾಸರಿ ಹಾಲ್ ಥರ ಐ ವಿಲ್ ಮೇಕ್ ಅ ವಿಡಿಯೋ. ಸ್ಟೇ ಟ್ಯೂನ್ಡ್. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಆ್ಯಕ್ಚುಲಿ ಹೊರಟಿದ್ದು ಮನೆಗಂತಾನೆ, ಬಟ್ ದೆನ್ ಹೋಗ್ತಾ ರಿಯಲೈಸ್ ಆಯಿತು ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ಇವಾಗ ಹೋಗಿ ಮನೆಯಲ್ಲಿ ಆರ್ಡ್ರ್ ಮಾಡಿ ಅಥವಾ ನಾನೇ ಅಡುಗೆ ಮಾಡಿ ತಿನ್ನೋದಕ್ಕಿಂತ ಹೋಗ್ತಾನೆ ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಅಲ್ಲೇ BLR ಬ್ರೂಯಿಂಗ್ಕೋ ಸಿಗುತ್ತೆ, ಅಂದರೆ ಸ್ವಲ್ಪ ಡಿಮಾರ್ಟಿಂದ ಒಂದು ಚೂರು ಹತ್ತಿರದಲ್ಲೇ, ಇಟ್ ಈಸ್ ವೆರಿ ನಿಯರ್ ಬೈ. ಸೊ ಹಾಗಾಗಿ ಅಲ್ಲೇ ಹೋದ್ವಿ. ಆ್ಯಂಬಿಯನ್ಸ್ ಇಸ್ ವೆರಿ ಗುಡ್ ಆ್ಯಂಡ್ ದ ವೈಬ್, ಅದು ಕ್ರಿಯೇಟ್ ಮಾಡೋ ವೈಬ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ವೆರಿ ಸ್ಪೇಷಿಯಸ್ ಆಗಿದೆ ಪಬ್ಬು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಊಟಕ್ಕೆಲ್ಲ. ಆ್ಯಂಡ್ ನಾವು ಸ್ವಲ್ಪ ಮಿನಿಮಲ್ ಫುಡ್ ಆರ್ಡ್ರ್ ಮಾಡ್ತೀನಿ ನಾನು ಎಲ್ಲೇ ಹೋದರೂ. ನಾನೇನು ತುಂಬ ಹೆವಿಯಾಗಿ ಎಲ್ಲ ಆರ್ಡ್ರ್ ಮಾಡ್ಕೊಳ್ಳಲ್ಲ. ಬೇಸಿಕಲಿ ಏನಂದರೆ ನನಗೆ ಪಿಜ್ಜಾ ಪಾಸ್ತಾಸ್ ಎಲ್ಲ ಇಷ್ಟನೇ ಆಗಲ್ಲ. ಸೊ ನಾನು ಏನಾದರೂ ಆರ್ಡ್ರ್ ಮಾಡಿದ್ರೆ ಇಟ್ ವಿಲ್ ಬಿ ಸೌತ್ ಇಂಡಿಯನ್. ಆ್ಯಂಡ್ ನನಗೆ ಖುಷಿಯಾಗಿದೆ ಏನಂದರೆ ಮೆನ್ಯೂವಲ್ಲಿ ಗೋಲಿ ಬಜೆ ಮೆನ್ಷನ್ ಮಾಡಿದರು. ಇಫ್ ನೀವು ಮಂಗಳೂರವರಾದರೆ ನಿಮಗೆ ಗೋಲಿ ಬಜೆ ಏನಂತ ಗೊತ್ತೇ ಇರುತ್ತೆ. ಸೊ ಐ ಜಸ್ಟ್ ವಾಂಟೆಡ್ ಟು ಟ್ರೈ ಇಲ್ಲಿ ಹೇಗಿರತ್ತಂತ. ಬಟ್ ಆ್ಯಕ್ಚುಲಿ ಇಟ್ ಟರ್ನ್ಡ್ ಔಟ್ ಟು ಬಿ ವೆರಿ ಡೆಲಿಷಿಯಸ್. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ದ ರೆಡ್ ಚಟ್ನಿ, ಇಟ್ ವಾಸ್ ಟೂ ಗುಡ್. ಎಷ್ಟು ಚೆನ್ನಾಗಿ ಅನಿಸ್ತು ಅಂದರೆ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಸೊ ಇದ್ರ ಜೊತೆಗೆ ನಾವು ಇನ್ನೊಂದು ಸ್ವಲ್ಪ ಫ್ರೈಸು, ದಾಲ್, ರೈಸ್ ಈ ಥರ ಎಲ್ಲ ಒಂದು ಮಿನಿಮಲ್ ಐಟಮ್ಸ್ನ ಆರ್ಡ್ರ್ ಮಾಡಿದ್ವಿ. ಫುಡ್ ವೈಸ್ ಇಟ್ ವಾಸ್ ವೆರಿ ಗುಡ್, ಸ್ಪೇಷಿಯಸ್ ಆಗೋ ಇತ್ತು, ಚೆನ್ನಾಗೂ ಇತ್ತು. ಆ್ಯಂಡ್ ಯಾರು ಬೇಕಂದ್ರೂ ಹೋಗ್ಬೋದು ವಿತ್ ಫ್ಯಾಮಿಲಿ, ಇಟ್ಸ್ ದ್ಯಾಟ್ ಡೀಸೆಂಟ್. ಸೊ ನಾವಿಲ್ಲಿ ಊಟ ಮುಗಿಸಿ ಮನೆ ಕಡೆ ಹೊರಟ್ವಿ. ಹೇ ಗೈಸ್, ಸೊ ವೆಲ್ಕಮ್ ಬ್ಯಾಕ್. ನಾನು ಇವಾಗ ಊಟ ಮುಗಿಸಿ ಗ್ರಾಸರಿ ಶಾಪಿಂಗ್ ಮುಗಿಸಿ ಮನೆಗೆ ಬಂದಿದ್ದು. ಐ ಥಿಂಕ್ ನಾನು ಮನೆಯಿಂದ ಹೊರಟಾಗ ಇಟ್ ವಾಸ್ ಅರೌಂಡ್ 5:30, ನೌ ಇಟ್ ವಾಸ್ 9 o'clock. ಸೊ ಒಂದು ಸ್ಮಾಲ್ ಹಾಲ್, ಆ್ಯಕ್ಚುಲಿ ಇದು ನಾನು ಅಲ್ಲೇ ಮಾಡಬೇಕಿತ್ತು ಏನೇನು ತಗೊಂಡೆ ಅಂತ. ಬಟ್ ಒಂದು ಟೈಮಲ್ಲಿ ನಾವು ಮನೆಗೆ ಅಲ್ಲ, ಒಂದು 6 ಮಂತ್ಸ್ಗಾಗೋಷ್ಟು ರೇಷನ್ ಏನೋ ಬರ್ತಿತ್ತು ಅನ್ಸುತ್ತೆ 5,000ಕ್ಕೆ, ನಾವು ಪುಟ್ ಮಕ್ಕಳಿದ್ದಾಗ. ಬಟ್ ಇವಾಗ ನಿಮಗೆ ಸಿಗೋದು ಬರೀ 2 bags ಅಷ್ಟೇ. ಸೊ ಏನೇನು ತಗೊಂಡೆ ಅಂತ ಕ್ವಿಕ್ಕಾಗಿ ಐ ವಿಲ್ ಶೋ ಯು ಪೀಪಲ್. ಸೊ ಐ ಟುಕ್ ದಿಸ್. ಇದು ಏನಕ್ಕೆ ಅಂದರೆ, ಇಫ್ ನೀವು ನಂದು ಗೆಟ್ ರೆಡಿ ವಿತ್ ಮೀ ಬ್ಲಾಗಲ್ಲಿ ನೋಡಿದ್ದೆ, ನನ್ನ ಬ್ಯಾಲ್ಕನಿಯಲ್ಲಿ ಐ ಹ್ಯಾವ್ ಪ್ಲಾನ್ಸ್. ಸೊ ಅದಕ್ಕೆ ನಂಗೆ ಒಂದು ಒಳ್ಳೆ ಸ್ಪ್ರೇ ಬಾಟಲ್ ಬೇಕಿತ್ತು. ಸೊ ಐ ಟುಕ್ ದಿಸ್. ಇದು ತುಂಬ ಕಡಿಮೆ ಸಿಕ್ತು ನನಗೆ, ಡಿಮಾರ್ಟ್ ಅದಕ್ಕೆ ಹೋಗೋದು. ದಿಸ್ ಜಸ್ಟ್ ಕಾಸ್ಟೆಡ್ ಮೀ 49 rupees ಅಷ್ಟೇ. ಸೊ ದಿಸ್ ಒನ್. ಆ್ಯಂಡ್ ದೆನ್ ನೂಡಲ್ಸ್, ಬಿಕಾಸ್ ನನಗೆ ಮ್ಯಾಗಿ ತಿನ್ನೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ದಟ್ಸ್ ವೈ ಐ ಥಾಟ್ ಈ ಸತಿ ಐ ವಿಲ್ ಟೇಕ್ ದಿಸ್ ವೆಜ್ ಹಕ್ಕಾ ನೂಡಲ್ಸ್ ಟ್ರೈ ಮಾಡೋಣ. ನಾನು ಇವತ್ತು ನೂಡಲ್ಸ್ ಮನೇಲಿ ಮಾಡಿಲ್ಲ, ಸೊ ಐ ಥಾಟ್ ಲೆಟ್ ಮೀ ಟ್ರೈ ಅಂತ ಐ ಟುಕ್ ದಿಸ್. ಆ್ಯಂಡ್ ಇದು ಬಂದು ಓಡೋನಿಲ್ ಸ್ಪ್ರೇ. ಯೂಶಲಿ ನಾನು ಇದೇ ಫ್ರೇಗ್ರೆನ್ಸ್ ಮನೇಲಿ ಯೂಸ್ ಮಾಡೋದು. ಬಟ್ ಡಿಮಾರ್ಟಲ್ಲಿ ನನಗೆ ಏನು ಆಶ್ಚರ್ಯ ಅನಿಸ್ತು ಅಂದರೆ, ದಿಸ್ ವಾಸ್ ಆನ್ ಬೈ ಒನ್ ಗೆಟ್ ಒನ್. ಸೊ ದಟ್ಸ್ ದ ರೀಸನ್ ನಾನು ಇದು 2 ತಗೊಂಡಿದ್ದೀನಿ. ಬಟ್ ಐ ಡೋಂಟ್ ಥಿಂಕ್ ಇದು ನನ್ನ ಹತ್ರ ಈ ಬ್ಯಾಗಲ್ಲಿಲ್ಲ, ಮೋಸ್ಟ್ಲಿ ಈ ಬ್ಯಾಗಲ್ಲಿ ಇರ್ಬೋದು. ಸೊ ಐ ಹ್ಯಾವ್ ಟೇಕನ್ 2. ನೆಕ್ಸ್ಟ್ ಬಂದು ಇದು ಕಂಟೈನರ್ಸ್, ನಾನು ನಿಮಗೆ ಅಲ್ಲೇ ತೋರಿಸಿದ್ದಲ್ವಾ. ಸೊ ದೀಸ್ ಆರ್ ದ ಕಂಟೈನರ್ಸ್. ಇದರಲ್ಲಿ ಬರ್ದಿದೆ ದ್ಯಾಟ್ ಎಷ್ಟು 570 grams ಫಿಲ್ ಆಗುತ್ತೆ ಅಂತ. ನಂಗೆ ಆ್ಯಕ್ಚುಲಿ ಹುಡುಕ್ತಿದ್ದೆ ನಾನು 500 grams ಡಬ್ಬಗಳೇ. ಸೊ ಐ ಹ್ಯಾವ್ ಟೇಕನ್ ದಿಸ್. ಸೊ ಇದನ್ನು ಫಿಲ್ ಮಾಡಬೇಕು. ಇದನ್ನು ಫಸ್ಟ್ ವಾಶ್ ಮಾಡಿ ದೆನ್ ಇದರಲ್ಲಿ ಫಿಲ್ ಮಾಡಬೇಕು. ನಾನು ಇದನ್ನೇ ಯಾಕೆ ತೊಗೊಂಡಿದ್ದು ಅಂದರೆ, ನನ್ನ ಹತ್ರ ಆಲ್ರೆಡಿ ಈ ಥರದ್ದು ದೊಡ್ಡ ಕಂಟೈನರ್ಸ್ ಇದೆ, ವಿಚ್ ಕೆನ್ ಸ್ಟೋರ್ ಅಪ್ ಟು 1500 ml ಕ್ವಾಂಟಿಟಿ ಇದು ಇದೆ. ಸೊ ದೇ ಆರ್ ವೆರಿ ಗುಡ್. ಇದು ಗ್ಲಾಸ್ ಅಲ್ಲ, ಇಟ್ ಲುಕ್ಸ್ ಲೈಕ್ ಗ್ಲಾಸ್ ಬಟ್ ಇಟ್ಸ್ ನಾಟ್ ಗ್ಲಾಸ್.
ಇದು ಸಿಲಿಕಾನ್ ಮೆಟೀರಿಯಲ್ ಆ್ಯಂಡ್ ಚೆನ್ನಾಗಿದೆ ಕೂಡ. 1 ಬಾಕ್ಸ್ಗೆ ಇಟ್ ಕಾಸ್ಟೆಡ್ 79. ಕ್ವಾಲಿಟಿಗೆ ನಿಜವಾಗ್ಲೂ ಕೊಡ್ಬೋದು. ದೊಡ್ಡ ಬಾಕ್ಸ್ ತೊಗೊಳ್ತೀರಾ ಅಂದರೆ 99 ಆಗುತ್ತೆ. ಸೊ ಇಟ್ಸ್ ವರ್ತ್. ಯು ಕ್ಯಾನ್ ಆಲ್ಸೋ ಟೇಕ್ ದಿಸ್. ಈ ಥರದ್ದು ನಾನು ಐ ಹ್ಯಾವ್ ಟೇಕನ್ 6 ಬಾಕ್ಸ್. ಒಂದು 3 ಬ್ಲ್ಯಾಕಲ್ಲಿ 3 ಬ್ರೌನಲ್ಲಿ. ಸೊ ಇದು ಎಸ್. ಸೊ ದಟ್ ಇಸ್ ಇಟ್. ಇನ್ನೊಂದು ಬಾಕ್ಸು ಐ ಥಿಂಕ್ ಇದ್ರ ಒಳಗಡೆ ಎಲ್ಲೋ ಇರುತ್ತೆ. ಓಕೆ, ಹಾಂ. ಸೊ ಆ್ಯಸ್ ಐ ಸೆಡ್, 1 more. ಇದು ಬೈ 1 get 1. ಒಂದ್ರದ್ದು MRP ಬಂದು 169 ಇದೆ. ಐ ಡೋಂಟ್ ನೋ, ಬೈ 1 get 1 ಇಟ್ಟಿದ್ದಾರೆ. ಆ್ಯಂಡ್ ಎಕ್ಸ್ಪೈರಿ ಡೇಟ್ ಕೂಡ ತುಂಬಾ ದೂರ ಇದೆ. ಬಟ್ ಸ್ಟಿಲ್ ಹೆಂಗೆ ಅಂತ ಗೊತ್ತಿಲ್ಲ. 2028 ಎಕ್ಸ್ಪೈರಿ ಡೇಟ್. ಸ್ಟಿಲ್ ಅವರು ಬೈ 1 get 1 ಇಟ್ಟಿದ್ದಾರೆ. ಆ್ಯಂಡ್ ನಂದಿನಿ ತುಪ್ಪ ಯೂಶಲಿ GRB ಇಲ್ಲ ಅಮ್ಮ ಮನೆಯಿಂದ ಅಪ್ಪ ಊರಿಂದ ತೊಗೊಂಬರ್ತಾರೆ. ಐ ಥಿಂಕ್ ನೀವು ನನ್ನ ಹಳೆ ವ್ಲಾಗ್ಸಲ್ಲಿ ನೋಡಿರ್ಬೋದು. ಸೊ ಖಾಲಿ ಆಗಿದೆ ಕರೆಂಟ್ಲಿ. ದಟ್ಸ್ ವೈ ನಂದಿನಿ ಬದಲು GRB ಬದಲು ಐ ಥಾಟ್ ಆಫ್ ಟ್ರೈಯಿಂಗ್ ನಂದಿನಿ. ಸೊ ನಂದಿನಿ ತುಪ್ಪ. ದೆನ್ ಆಯಿಲ್. ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಮಾತಾಡಲೇಬೇಕು. ಡಿಮಾರ್ಟಲ್ಲಿ ದಿಸ್ ಇಸ್ 180 rupees 1 ಲೀಟರ್ಗೆ ಗೋಲ್ಡ್ ವಿನ್ನರ್. ಡಿಮಾರ್ಟಲ್ಲಿ ಆನ್ ಆಫರ್ ಇಟ್ ಇಸ್ ಫಾರ್ 143. ಐ ಥಿಂಕ್ ಯು ಕ್ಯಾನ್ 40 rupees ಡಿಸ್ಕೌಂಟಲ್ಲಿ ನಿಮಗೆ ಆಯಿಲ್ ಸಿಗ್ತಿದೆ ಇನ್ ಡಿಮಾರ್ಟ್. ಯು ಕ್ಯಾನ್ ಪರ್ಚೇಸ್ ಫ್ರಮ್ ಡಿಮಾರ್ಟ್. ಸೊ ನಾನು 2 ಲೀಟರ್ ತೊಗೊಂಡು ಬಂದಿದ್ದೀನಿ. ಸೊ ಹಿಯರ್ ಇಸ್ 1 more. ದೆನ್ ನೆಕ್ಸ್ಟ್ ಇಸ್ ಬಾತ್ರೂಮ್ ಎಸೆನ್ಷಿಯಲ್ಸ್, ನ್ಯಾಫ್ಲಿನ್ ಬಾಲ್ಸ್. ಅದೆಲ್ಲ ಯೂಶುವಲ್ ಎಲ್ಲರ ಮನೇಲೂ ಐ ಥಿಂಕ್ ಯು ಯೂಸ್ ಬಾತ್ರೂಮ್ ಎಸೆನ್ಷಿಯಲ್ಸ್. ಆ್ಯಂಡ್ ದೆನ್ ದಿಸ್ ಇಸ್ ಮೈ ಫೇವ್ರೆಟ್ ಫ್ಲೇವರ್ ಇನ್ ಪಾಪ್ಕಾರ್ನ್. ಇದು ನಾನು ತುಂಬ ಕಡೆ ಹುಡುಕಿದೆ. ಐ ಡಿಂಟ್ ಗೆಟ್ ಇಟ್ ಇವನ್ ಇನ್ ಮೆಟ್ರೋ. ಖಾಲಿ ಆಗಿತ್ತು. ಚಿಲ್ಲಿ ಫ್ಲೇವರ್ ಇದು. ದಿಸ್ ವಿಲ್ ಬಿ ಸೋ ಗುಡ್. ಅದಕ್ಕೋಸ್ಕರ ಇದೊಂದು 5 ಪ್ಯಾಕೆಟ್ ಆದರೂ ತೊಗೊಂಡು ಬಂದಿದ್ದೀನಿ ನಾನು. 3, 4 ಎಲ್ಲೋ ಗೈಸ್ ಎಲ್ಲೋ ಒಳಗೆ ಸೇರ್ಕೊಂಡಿದೆ. ಇದು ಮತ್ತು ಇನ್ನೊಂದು ಫ್ಲೇವರಲ್ಲೂ 5 ಪ್ಯಾಕೆಟ್ಸ್ ತಂದಿದ್ದೀನಿ. ಆ್ಯಂಡ್ ದಿಸ್ ಇಸ್ ಸಾಂಬಾರ್ ಪೌಡರ್. ಇದು ಸೇಮ್ ಅಮ್ಮ ಮನೇಲಿ ಹೆಂಗೆ ಸಾಂಬಾರ್ ಪೌಡರ್ ರೆಡಿ ಮಾಡ್ತಾರಲ್ವಾ, ಇಟ್ ವಿಲ್ ಬಿ ಆಫ್ ದ ಸೇಮ್ ಟೇಸ್ಟ್. ಸೊ ನಾನು ಯಾವಾಗಲೂ ಇದೇ ಸಾಂಬಾರ್ ಪೌಡರ್ನೇ ಪ್ರಿಫರ್ ಮಾಡೋದು. ದಿಸ್ ಇಸ್ ಫ್ರಮ್ ಶಕ್ತಿ. ದಿಸ್ ಇಸ್ ವೆರಿ ನೈಸ್. ಈ ಥರದ್ದು ಇನ್ನೂ 1 ಪ್ಯಾಕೆಟ್ ತೊಗೊಂಡಿದ್ದೀನಿ ಜಸ್ಟ್ ಇನ್ ಕೇಸ್ ಇಟ್ಟಿರೋಣ ಅಂತ, ಬಿಕಾಸ್ ಅದು ತುಂಬ ಬೇಗ ಖಾಲಿ ಮಾಡಿಬಿಡ್ತೀನಿ. ಆ್ಯಂಡ್ ದೆನ್ ಚಪಾತಿ ಆಟ. ನೆಕ್ಸ್ಟ್ ಬಂದು ಒಂದು ರಿಯಲ್ ಜ್ಯೂಸ್. ನಾನು ಜಾಸ್ತಿ ಜಂಕ್ ಏನೂ ತೊಗೊಳ್ಳಲ್ಲ ಗೈಸ್ ವೆನ್ ಐ ಗೋ ಟು ಮಾರ್ಟ್, ಬಿಕಾಸ್ ನಮ್ಮ ಮನೇಲಿ ಯಾರು ಜಂಕ್ ತಿನ್ನಲ್ಲ. ಈ ಕುರ್ಕುರೆ, ಲೇಸ್ ಅಂಥವೆಲ್ಲ ಐ ಡೋಂಟ್ ಬೈ. ಸೊ ಬರೀ ಏನು ಮೇನ್ ಗ್ರಾಸರೀಸ್ ಬೇಕೋ ಅಂಥದ್ದೇ ನಿಮಗೆ ಕಾಣಿಸುತ್ತೆ. ಆ್ಯಸ್ ಐ ಸೆಡ್, ಇದು 1 ಡಬ್ಬ. ಟೋಟಲ್ 6 ಕಂಟೈನರ್ಸ್. ಆ್ಯಂಡ್ ಹಾಂ, ಇದು ನನಗೆ ಬೇಕಿತ್ತು ಗೈಸ್, ಲೆಮನ್ ಸ್ಕ್ವೀಸರ್. ನಮ್ಮ ಮನೇಲಿ ಎಲ್ಲ ಇದೆ. ಇದು 1 ನಾನು ಇಟ್ಕೊಂಡಿರಲಿಲ್ಲ. ಸೊ ಇದನ್ನು 1 ತೊಗೊಂಡು ಬಂದೆ. ಸೊ ದಿಸ್ ಇಸ್ 1. ಇದ್ರದ್ದು ಕಾಸ್ಟು 100 rupees ಗೈಸ್. ಇಟ್ಸ್ ಗುಡ್, ಕ್ವಾಲಿಟಿ ಇಸ್ ಗುಡ್, ಕೊಡ್ಬೋದು ಗೈಸ್. ಆ್ಯಂಡ್ ಈ ಬ್ಯಾಗ್ಗಳಿಗೆ ಒಂದು 25 ರೂಪಾಯಿ ತೊಗೊಂಡ್ರು. ಸೊ ಐ ಹ್ಯಾವ್ ಟೇಕನ್ 2. ನೆಕ್ಸ್ಟ್ ಟೈಮ್ ಹೋದಾಗ ಐ ವಿಲ್ ಕ್ಯಾರಿ ಇಟ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದಿ ಅದರ್ ಬ್ಯಾಗ್. ಇದು ಕಿಚನ್ ವೈಪ್ಸ್. ನೀವು ಮನೆಯಲ್ಲಿ ಬಟ್ಟೆಗಳಲ್ಲಿ ಯೂಸ್ ಮಾಡೋದ್ ಬದಲು ಇವಾಗ ಏನಾದ್ರು ಈ ಥರ ಕಂಟೈನರ್ಸ್ ಎಲ್ಲ ವಾಶ್ ಮಾಡಿದಾಗ ಇಟ್ಸ್ ಬೆಟರ್. ನಾವು ಬಟ್ಟೆಲಿ ವೈಪ್ ಮಾಡಿದ್ರು ವಾಟರ್ ಡ್ರಾಪ್ಲೆಟ್ಸ್ ಹಾಗೆ ಇರುತ್ತೆ. ಬಟ್ ಈ ಥರ ಪೇಪರ್ ಟವಲ್ಸಲ್ಲಿ ವೈಪ್ ಮಾಡಿದಾಗ ವಾಟರ್ ಡ್ರಾಪ್ಲೆಟ್ಸ್ ಕಂಪ್ಲೀಟಾಗಿ ಅಬ್ಸರ್ವ್ ಆಗಿರುತ್ತೆ. ಸೊ ದಟ್ಸ್ ವೈ ಐ ಯೂಸ್ ದಿಸ್. ಇದು ಈಸಿ. ನಂಗೆ ಇದು ತುಂಬ ಏನಂತಾರೆ ಈಸಿ ಅನಿಸುತ್ತೆ. ಈಸಿ ಟು ಹ್ಯಾಂಡಲ್ ಅನಿಸುತ್ತೆ. ಈಸಿಯಾಗಿ ವೈಪ್ ಮಾಡ್ಕೊಬೋದು, ಈಸಿಯಾಗಿ ಎಲ್ಲ ಕ್ಲೀನ್ ಮಾಡ್ಕೊಬೋದು. ಯು ಡೋಂಟ್ ನೀಡ್ ಟು ಏನಂತಾರೆ ಬಟ್ಟೆಗಳಾದರೆ ಸ್ಮೆಲ್ ಬರೋದು. ಇದನ್ನು ಜಸ್ಟ್ ಥ್ರೋ ಮಾಡ್ಬೋದಲ್ಲ. ಸೊ ಐ ಪ್ರಿಫರ್ ದಿಸ್. ಸೊ ಇದು 1 ತೊಗೊಂಡಿದ್ದೀನಿ, ಕಿಚನ್ ಟವಲ್ಸ್. ಆ್ಯಂಡ್ ದೆನ್ ಕಾಳು. ಇದು ಹೆಸರು ಕಾಳು, ಸಾಸಿವೆ. ಆ್ಯಂಡ್ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಪುಳಿಯೋಗರೆ ಪೌಡರ್ ಗೈಸ್. ನನಗೆ ಈ ಅಯ್ಯಂಗಾರ್ ಪುಳಿಯೋಗರೆ ಇಸ್ ಲೈಕ್ ಒನ್ ನಾಸ್ಟಾಲ್ಜಿಕ್ ಫೀಲಿಂಗ್. ಚಿಕ್ಕ ಮಗು ಇರುವಾಗ ನಾನು ಅವಾಗಿಂದ ತಿಂದು ರೂಢಿ. ನನಗೆ ಇದೇ ತಿಂದಿರೋದು ರೂಢಿ. ಸೊ ಇಟ್ ಗಿವ್ಸ್ ಮೀ ಮೈ ಚೈಲ್ಡ್ಹುಡ್ ಮೆಮರೀಸ್. ಸೊ ನಾನು ಇದು ಎಲ್ಲೇ ಸಿಕ್ಕಿದ್ರೂ ಐ ಟ್ರೈ ಟು ಫೈಂಡ್ ದಿಸ್ ಆ್ಯಂಡ್ ಬೈ ಇಟ್. ಎಲ್ಲ ಚಿಕ್ಕ ಶಾಪ್ಸಲ್ಲಿ ಅಥವಾ ರೇಷನ್ ಅಂಗಡಿಗಳಲ್ಲಿ ಇವಾಗ ಸಿಗಲ್ಲ, ಕೆಲವೊಂದು ಕಡೆ ಸಿಗುತ್ತೆ. ಆ್ಯಂಡ್ ಐ ರಿಯಲಿ ಗೋ ದೇರ್, ಬೈ ಇಟ್ ಆ್ಯಂಡ್ ಕಮ್. ನನಗೆ ತುಂಬ ಇಷ್ಟ. ಸೊ ದಿಸ್ ಒನ್ ಐ ಡೋಂಟ್ ಯೂಸ್ ಎನಿಥಿಂಗ್ ಎಲ್ಸ್. ನಾನು ಬೇರೆ ಯಾವುದ್ರದ್ದು ಯೂಸ್ ಮಾಡಲ್ಲ, ಯಾವ ಬ್ರ್ಯಾಂಡು ಯೂಸ್ ಮಾಡಲ್ಲ. ಆ್ಯಂಡ್ ಇದು ಪೂಜಾ ಎಸೆನ್ಷಿಯಲ್. ಆ್ಯಸ್ ಯು ಕ್ಯಾನ್ ಸಿ, ಇದು ಸಾಂಬ್ರಾಣಿ. ಆ್ಯಂಡ್ ದೆನ್ ಸೇಮ್ ಬಾತ್ರೂಮ್ದು ಏರ್ ಫ್ರೆಶ್ನರ್ಸ್. ಇದು ಬಾತ್ರೂಮ್ಗಾದರೂ ಯೂಸ್ ಮಾಡ್ಬೋದು, ರೂಮ್ಗಾದರೂ ಯೂಸ್ ಮಾಡ್ಬೋದು. ಸೊ ದೀಸ್ ಅದೆರಡು ಫ್ರೇಗ್ರೆನ್ಸು ಸಿಟ್ರಸಲ್ಲಿ. ಆ್ಯಂಡ್ ಇದು ಫ್ಲೋರಲ್ ವ್ಯಾಲಿ. ದಿಸ್ ಇಸ್ ಸೋ ಗುಡ್ ಗೈಸ್. ಈ ಫ್ರೇಗ್ರೆನ್ಸ್ ಅಂತೂ ದಿಸ್ ಇಸ್ ಟೂ ಗುಡ್. ಇಟ್ಸ್ ಟೂ ಗುಡ್.
ಓಕೆ, ನೆಕ್ಸ್ಟ್ ಬಂದು ರಸಮ್ ಪೌಡರ್. ಯೂಶಲಿ ನಾನು ರಸಮ್ ಮಾಡಿದಾಗ ಐ ಡೋಂಟ್ ಯೂಸ್ ರಸಮ್ ಪೌಡರ್, ಬಟ್ ಯೂಟ್ಯೂಬಲ್ಲಿ ವೆನ್ ಐ ವಾಸ್ ಗೋಯಿಂಗ್ ಥ್ರೂ ರಸಮ್ ರೆಸಿಪೀಸ್ ಅವಾಗ ಐ ಸಾ ಸಮ್ವನ್ ಯೂಸಿಂಗ್ ದಿಸ್ MTRದು. ಸೊ ಐ ಥಾಟ್ ಲೆಟ್ ಮಿ ಗಿವ್ ಇಟ್ ಅ ಟ್ರೈ ಹೆಂಗೆ ಬರುತ್ತಂತ. ಯೂಶಲಿ ನಾನು ಯೂಸ್ ಮಾಡಲ್ಲ ರಸಮ್ ಪೌಡರ್ ರಸಮ್ಗೆ, ಬಟ್ ಇದನ್ನು ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಐ ಹ್ಯಾವ್ ಟೇಕನ್. ಸೊ ಅದು ಒಂದು, ಸೊ ಅದಕ್ಕೆ ಅದು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೀನಿ ಗೈಸ್. ಅವಾಗಲೇ ಹೇಳ್ದಲ್ವಾ ಪಾಪ್ಕಾರ್ನ್ದು, ಇಲ್ಲಿದೆ ನೋಡಿ ಪ್ಯಾಕೆಟ್. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಪಿಕಲ್, ಮ್ಯಾಂಗೋ ಪಿಕಲ್. ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ MTRದು, ವಿಚ್ ಇಸ್ ಮ್ಯಾಂಗೋ ಸ್ಲೈಸ್ಡ್ ಪಿಕಲ್, ನಾಟ್ ಮ್ಯಾಂಗೋ ತೊಕ್ಕು ಪಿಕಲ್. ನಂಗೆ ಇದು ತುಂಬ ಇಷ್ಟ ಆಗುತ್ತೆ. ಸೊ ಯಾವಾಗಾದರೂ ತಿನ್ಬೇಕನ್ಸ್ದಾಗ ಈ ಸೊಪ್ಸಾರು ಬಸ್ಸಾರು ಆ ಥರದ್ದೆಲ್ಲ ಮಾಡಿದಾಗ ಐ ಹ್ಯಾವ್ ಇಟ್ ವಿತ್ ದಟ್. ನೆಕ್ಸ್ಟ್ ಸೇಮ್ ತೂರ್ ದಾಲ್, ಕಡಲೆ ಹಿಟ್ಟು. ನೆಕ್ಸ್ಟ್ ಬಂದು ಅವಲಕ್ಕಿ. ಐ ಆಮ್ ಪ್ಲಾನಿಂಗ್ ಟು ಸ್ಟಾರ್ಟ್ ಡಯಟ್, ಸೊ ಫಾರ್ ದ್ಯಾಟ್ ಐ ವಾಂಟೆಡ್ ದಿಸ್. ನೆಕ್ಸ್ಟ್ ಬಂದು ಕಾಳುಗಳೇ ಗೈಸ್, ಹಾಂ, ಹೆಸರು ಬೇಳೆ. ಆ್ಯಂಡ್ ನೆಕ್ಸ್ಟ್ ಇಸ್ ಹಾರ್ಲಿಕ್ಸ್. ಎಸ್, ನಾನೇ ಕುಡಿಯೋದು ಹಾರ್ಲಿಕ್ಸ್, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಸ್ಟಪ್ ಇಸ್ ಚಿಲ್ಲಿ ಪೌಡರ್, ದಟ್ ಟು ಇಟ್ಸ್ ಫ್ರಮ್ ಎವರೆಸ್ಟ್ ಓನ್ಲಿ. ಆ್ಯಂಡ್ ನೆಕ್ಸ್ಟ್ ಇಸ್ ಕೊರಿಯಾಂಡರ್ ಪೌಡರ್. ಇದು ಎವರೆಸ್ಟೇ, ಬಿಕಾಸ್ ಟೇಸ್ಟ್ ಚೆನ್ನಾಗಿರುತ್ತೆ, ದ ಕ್ವಾಲಿಟಿ ಈಸ್ ವೆರಿ ನೈಸ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಸಾಂಬಾರ್ ಪೌಡರ್. ನಾನು ಅವಾಗಲೇ ತೋರಿಸ್ತೀನಿ ನಿಮಗೆ ಒಂದು ಪ್ಯಾಕೆಟ್, ಇನ್ನೊಂದು ಪ್ಯಾಕೆಟ್ ಇಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಅದರ್ ಒನ್ ಇಸ್, ಓ ಶಿಟ್ ಗೈಸ್, ನಾನು ಇನ್ನೊಂದು ತೂರ್ ದಾಲ್ ಎತ್ಕೊಳ್ಳೋಕೆ ಹೋಗಿ 1 kg ಮೂಂಗ್ ದಾಲ್ ಎತ್ಕೊಂಡ್ ಬಂದಿದ್ದೀನಿ. 1 ಕಿಲೋ ಏನು ಮಾಡಲಿ ಮೂಂಗ್ ದಾಲ್. ಛೇ, ನಾನು ಅಲ್ಲಿ ನೋಡಲೇ ಇಲ್ಲ ಗೈಸ್, ತುಂಬ್ಕೊಂಡು ಬಂದ್ಬಿಟ್ಟಿದ್ದೀನಿ ನಮಗೆ. ಆ್ಯಂಡ್ ನೆಕ್ಸ್ಟ್ ಅಪ್ ಇಸ್ ಬಟಾಣಿ. ಇದು ಒನ್ ಮೋರ್ ಫ್ಲೇವರ್ ಆಫ್ ಪಾಪ್ಕಾರ್ನ್, ಗೋಲ್ಡನ್ ಸಿಸಲ್. ಸೊ ಇದು ಒಂದು 5 ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ. And next we have sasve, 8 packet of sasve, same bathroom essentials. And idu bandi nanna daily use perfume. So that's it guys, ishta agittu nama grocery shopping. nange idರಲ್ಲಿ ಬೇಜಾರು ಆಗ್ತಿರೋದು ಏನಂದ್ರೆ ತೂರ್ ದಾಲ್ ಬದಲು ಇನ್ನೊಂದು kg ಮೂಂಗ್ ದಾಲ್ ಎತ್ಕೊಂಡ್ ಬಂದಿದ್ದೀನಲ್ವಾ, ಹೌ ಡಂಬ್ ಅನ್ನಿಸ್ತಿದೆ. This is it about today's vlog. And if ನಿಮಗೆ ಬೇರೆ ಏನಾದರೂ ಕಾಂಟೆಂಟ್ ಬೇಕಂದರೆ ಪ್ಲೀಸ್ ಡೂ ಕಾಮೆಂಟ್. ಯಾಕಂದರೆ ನನಗೆ ಕಾಮೆಂಟ್ಸೇ ಏನೂ ಬರಲ್ಲ ನಿಮ್ಮ ಕಡೆಯಿಂದ, ವ್ಯೂವರ್ಸ್ ಕಡೆಯಿಂದ. ಸೊ ಐ ವಾಂಟ್ ಸಮ್ ಕಾಮೆಂಟ್ಸ್. ಏನಾದರೂ ಕಾಮೆಂಟ್ ಮಾಡಿ, ಈ ಥರ ಮಾಡಿ ಆ ಥರ ಮಾಡಿ ಅಂತ. ಸೊ ನನಗೂ ಅವಾಗ ತಲೆ ಬರುತ್ತೆ ಏನು ಇನೋವೇಟಿವ್ ಆಗಿ ಮಾಡಿ ಎಂಟರ್ಟೈನ್ ಮಾಡ್ಬೋದು ಅಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನಗೆ ಬೇರೆ ಬೇರೆ ಏನು ವೀಡಿಯೋಸ್ ಮಾಡಬೇಕಂತ ಕಾಮೆಂಟ್ ಮಾಡಿ, ಬಿಕಾಸ್ ನನಗೆ ಐಡಿಯಾನೇ ಇಲ್ಲ. ನನಗೆ ಈ ಪ್ರ್ಯಾಂಕ್ ವೀಡಿಯೋಸ್ ಇದೆಲ್ಲ ಏನು ಮಾಡೋದಂತ ನೀವು ಐಡಿಯಾಸ್ ಕೊಟ್ಟರಲ್ವ ನಾನು ಮಾಡೋದು, ಹೌ ಟು ಎಂಟರ್ಟೈನ್ ನ್ಯೂ ಪೀಪಲ್ ಅಂತ. ಆ್ಯಂಡ್ ಆಲ್ಸೋ ನನ್ನ ರೀಲ್ಸ್ ಅಪ್ಡೇಟ್ಗೆ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್, ಅದು ಕೂಡ ಹಿಮಾ ಗೌಡ ಅಂತಲೇ ಇದೆ ಅಕೌಂಟು. ಇಫ್ ಯು ವಾಂಟ್ ಐ ಪುಟ್ ಇಟ್ ಇನ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ಪ್ಲೀಸ್ ಫಾಲೋ ಮಿ ದೇರ್ ಆಲ್ಸೋ ಫಾರ್ ಲಾಟ್ ಆಫ್ ಅಪ್ಡೇಟ್ಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ಲವ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.